ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲೋಟಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಹಬ್ಬಗಳಲ್ಲಿ ಕಳಸ ಇಟ್ಕೊಳ್ಳೋದಕ್ಕೆ ಈ ಲೋಟಸ್ ತುಂಬಾನೇ ಚೆನ್ನಾಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಲೋಟಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕೇಕ್ ಪ್ಲೇಟ್, ಪಿಂಕ್ ಆ್ಯಂಡ್ ಗ್ರೀನ್ ವೆಲ್ವೆಟ್ ಕ್ಲಾತ್ ಆ್ಯಂಡ್ ಪೇಪರ್ ಕ್ಯಾನ್ವಾಸ್ ಬೇಕಾಗುತ್ತೆ. ಪೆಟಲ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾರ್ಡ್ಬೋರ್ಡ್ ಶೀಟ್ ಅಥವಾ ಯಾವುದಾದ್ರೂ ಒಂದು ರಫ್ ಶೀಟಲ್ಲಿ ಈ ರೀತಿ ಒಂದು ಟ್ರೇಸ್ಗೋಸ್ಕರ ಒಂದು ಬಿಡಿಸ್ಕೋಬೇಕಾಗುತ್ತೆ. ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ಒಂದು ಪೀಸ್ನ ಈ ರೀತಿ ಕಟ್ ಮಾಡಿಕೊಂಡು ನಂತರ ನಾವು ಕ್ಯಾನ್ವಾಸ್ ಮೇಲೆ ಈ ರೀತಿ ಡ್ರಾ ಮಾಡ್ಕೋಬೇಕಾಗುತ್ತೆ. ಆಲ್ಮೋಸ್ಟ್ 15 to 20 ಪೆಟಲ್ಸ್ ಬೇಕಾಗುತ್ತೆ. ಕ್ಯಾನ್ವಾಸ್ ಯೂಸ್ ಮಾಡ್ತಿರೋದ್ರಿಂದ ತುಂಬಾ ಚೆನ್ನಾಗಿ ಬಾಳ್ಕೆನೂ ಬರುತ್ತೆ, ಹಾಗೆ ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು. ಪೆಟಲ್ಸ್ನೆಲ್ಲ ಕಟ್ ಮಾಡ್ಕೊಂಡಿದ ನಂತರ ನಾನು ವೆಲ್ವೆಟ್ ಕ್ಲಾತ್ನ ತಗೊಂಡಿದ್ದೀನಿ. ವೆಲ್ವೆಟ್ ಕ್ಲಾತ್ನ ನಾನು ಉಲ್ಟಾ ಮಾಡಿಕೊಂಡು ಈಗ ಅದ್ರ ಮೇಲೆ ನಾನು ಪೆಟಲ್ಸ್ನ 1 by 1 ಅಂಟಿಸ್ಕೊಂಡು ಹೋಗ್ತೀನಿ. ಪೇಪರ್ ಕ್ಯಾನ್ವಾಸ್ ಮೇಲೆ ನಾವು ಸ್ವಲ್ಪ ಗ್ಲೂನ ಹಾಕ್ಕೋಬೇಕಾಗುತ್ತೆ. ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ಕೋಬೋದು ಅಥವಾ ಫೆವಿಕಾಲ್ನ ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಾನು ತೋರಿಸ್ತಿರೋ ರೀತಿಯೇ ಎಲ್ಲ ಪೆಟಲ್ಸ್ಗಳನ್ನ ನಾವು ಅಂಟಿಸ್ಕೋಬೇಕಾಗುತ್ತೆ. ವೆಲ್ವೆಟ್ ಕ್ಲಾತ್ನ ನಾವು ಕ್ಯಾನ್ವಾಸ್ ಶೀಟ್ ಹೇಗೆ ಕಟ್ ಮಾಡ್ಕೊಂಡಿದ್ದೀವೋ ಅದೇ ಮೆಜರ್ಮೆಂಟಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾ ಏನು ಬಿಟ್ಕೊಳ್ಳೋದು ಕೂಡ ಬೇಡ. ಒಂದು ಪೆಟಲಿಂದ ಇನ್ನೊಂದು ಪೆಟಲ್ಗೆ ಸ್ವಲ್ಪನೇ ಗ್ಯಾಪ್ ಬಿಟ್ಟು ಈ ರೀತಿ ಅಂಟಿಸ್ಕೋಬೇಕು. ಇದಾದ ನಂತರ ನಾವು ಕಟ್ ಮಾಡ್ಕೋಬೇಕು. ಎಲ್ಲ ಪೆಟಲ್ಸ್ಗಳನ್ನು ಈಕ್ವಲ್ ಆಗಿ ಹಾಗೂ ನೀಟಾಗಿ ಈ ರೀತಿ ಕಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ವೆಲ್ವೆಟ್ ಕ್ಲಾತ್ ಸಿಕ್ಕಿಲ್ಲ ಅಂದರೆ ಬೇರೆ ಕ್ಲಾತ್ಗಳನ್ನ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನಾನು ಸಜೆಸ್ಟ್ ಮಾಡೋದೇನು ಅಂದರೆ ವೆಲ್ವೆಟ್ ಕ್ಲಾತ್ ಯೂಸ್ ಮಾಡೋದು ಬೆಟರ್. ಬಿಕಾಸ್ ವೆಲ್ವೆಟ್ ಕ್ಲಾತ್ ಯೂಸ್ ಮಾಡೋದ್ರಿಂದ ಬ್ರೈಟಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಲೋಟಸ್. ಈಗ ಪೆಟಲ್ಸ್ಗೆ ಒಂದು ಸೈಡ್ ನಾನು ಕ್ಲಾತ್ನ ಅಂಟಿಸ್ಕೊಂಡಿದ್ದಾಯಿತು. ಈಗ ನಂತರ ಸೆಕೆಂಡ್ ಸೈಡ್ ಕೂಡ ಅಂಟಿಸ್ಕೊತಿದ್ದೀನಿ. ಸೊ ದಟ್ ಎರಡೂ ಕಡೆನೂ ಪಿಂಕ್ ಕಲರ್ ಕವರ್ ಆಗುತ್ತೆ ಆ್ಯಂಡ್ ಲೋಟಸ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ರೀತಿ 1 by 1 ಫೆವಿಕಾಲ್ನ ಯೂಸ್ ಮಾಡಿಕೊಂಡು ಪೆಟಲ್ಸ್ಗಳನ್ನ ಅಂಟಿಸ್ಕೊತೀನಿ. ಅಂಟಿಸ್ಕೊಂಡಿದ ನಂತರ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು 5 to 10 minutes ಸ್ವಲ್ಪ ರೆಸ್ಟಿಗೆ ಬಿಟ್ಟು ನಂತರ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇದೇ ಥರ ಸೇಮ್ ಪ್ರೊಸೀಜರ್ನ ನಾವು ಗ್ರೀನ್ ವೆಲ್ವೆಟ್ ಕ್ಲಾತ್ಗೂ ಮಾಡ್ಕೋಬೇಕಾಗುತ್ತೆ. ಪಿಂಕ್ ಪೆಟಲ್ಸ್ ಬಂದು 15 to 20 ಬೇಕಾಗುತ್ತೆ, ಹಾಗೆ ಗ್ರೀನ್ ಪೆಟಲ್ಸ್ ಒಂದು 10 ಇದ್ದರೆ ಸಾಕು. ಈಗ ಎಲ್ಲ ಪೆಟಲ್ಸ್ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. 1 ಇಂಚಷ್ಟು ಕಟ್ ಮಾಡಿಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ಸ್ಟೇಪ್ಲರ್ ಪಿನ್ನಿಂದ ನಾವು ಈ ರೀತಿ ಮಾಡ್ಕೋಬೇಕಾಗುತ್ತೆ. ಎಲ್ಲ ಪೆಟಲ್ಸ್ಗಳಿಗೂ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಲೋಟಸ್ ತುಂಬಾ ಚೆನ್ನಾಗಿ ಬರುತ್ತೆ. ಪೆಟಲ್ಸ್ಗಳನ್ನ ಡೈರೆಕ್ಟಾಗಿ ಅಂಟಿಸ್ಕೊಳ್ಳೋ ಬದಲು 1 ಇಂಚಷ್ಟು ಈ ರೀತಿ ಕಟ್ ಮಾಡಿಕೊಂಡು ಸ್ಟೇಪ್ಲರಿಂದ ಪಿನ್ ಮಾಡ್ಕೊಳ್ಳಿ. ಆ್ಯಂಡ್ ನಾನೀಗ ಕೇಕ್ ಪ್ಲೇಟ್ನ ತಗೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ನಾವು ಗ್ರೀನ್ ಪೆಟಲ್ಸ್ಗಳನ್ನ ಪಿನ್ ಮಾಡ್ಕೋಬೇಕಾಗುತ್ತೆ. ನಾನು ಯೂಸ್ ಮಾಡ್ತಿರೋ ಸ್ಟ್ಯಾಪ್ಲರ್ ಬಂದು ಸ್ವಲ್ಪ ಬಿಗ್ ಸೈಜ್ ಸ್ಟ್ಯಾಪ್ಲರು. ಕೇಕ್ ಪ್ಲೇಟ್ ಇರೋದ್ರಿಂದ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಾನು ಈ ಸ್ಟ್ಯಾಪ್ಲರ್ನ ಯೂಸ್ ಮಾಡ್ಕೋತಿದ್ದೀನಿ. ನಾರ್ಮಲ್ ಸ್ಟ್ಯಾಪ್ಲರಿಂದನೂ ಆಗುತ್ತೆ, ಬಟ್ ಅದು ಅಷ್ಟು ಬಾಳಿಕೆ ಬರಲ್ಲ. ಸೊ ನೀವು ಗ್ಲೂಗನ್ ಕೂಡ ಯೂಸ್ ಮಾಡ್ಕೋಬೋದು. ಒಂದು ಪೆಟಲಿಂದ ಇನ್ನೊಂದು ಪೆಟಲ್ಸ್ಗಳಿಗೆ ಗ್ಯಾಪ್ ಇಡದೆ ಈ ರೀತಿ ಅಂಟಿಸ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಪಿಂಕ್ ಪೆಟಲ್ನ ನಾನು 1 by 1 ಸ್ಟ್ಯಾಪ್ಲರ್ ಬರ್ತೀನಿ. ಪಿಂಕ್ ಪೆಟಲ್ಸ್ಗಳನ್ನ ಕೂಡ ಅಷ್ಟೇ ಫಸ್ಟ್ ಲೈನಲ್ಲಿ ಒಂಚೂರು ಗ್ಯಾಪ್ ಇಡದೆ ಈ ರೀತಿ ಪಿನ್ ಮಾಡ್ಕೋಬೇಕು. ಕೇಕ್ ಪ್ಲೇಟ್ನ ಯೂಸ್ ಮಾಡೋ ಬದಲು ನಾವು ವುಡ್ ಪೀಸ್ಗಳನ್ನೂ ಯೂಸ್ ಮಾಡ್ಕೋಬೋದು. ಸೊ ದಟ್ ಅದು ಇನ್ನೂ ಚೆನ್ನಾಗಿ ಬರುತ್ತೆ. ಫಸ್ಟ್ ರೌಂಡ್ನ ನಾನು ಈ ರೀತಿ ಸ್ಟ್ಯಾಪ್ಲರ್ ಮಾಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ರೌಂಡ್ನ ನಾನು 2 ಪೆಟಲ್ಸ್ ಮಧ್ಯದಲ್ಲಿ ಪಿನ್ ಮಾಡ್ಕೋತಿದ್ದೀನಿ. ನಾವಿಲ್ಲಿ ಪೀಠ ಥರ ಯೂಸ್ ಮಾಡ್ಕೊಳ್ಳೋದ್ರಿಂದ 2 ರೌಂಡ್ಸ್ ಸಾಕು. ನಾನು ಯೂಸ್ ಮಾಡ್ತಿರೋ ಕೇಕ್ ಪ್ಲೇಟ್ ಮೆಜರ್ಮೆಂಟ್ಗೆ 2 ರೌಂಡ್ಸ್ ಸಾಕು. ದೊಡ್ಡದೇನಾದರೂ ಸೈಜ್ ಇದ್ದರೆ ಆಗ 3 ರೌಂಡ್ಸ್ ಆರ್ 4 ರೌಂಡ್ಸ್ನ ಮಾಡ್ಕೋಬೋದು. ಆ್ಯಂಡ್ ನೀಟಾಗಿ ಒಂದು ಕಡೆಯಿಂದ ಗ್ಯಾಪ್ ಇಡದೆ ಎಲ್ಲ ಪೆಟಲ್ಸ್ಗಳನ್ನ ನಾನು ಈ ರೀತಿ ಪಿನ್ ಮಾಡ್ಕೋತಿದ್ದೀನಿ. ಆ್ಯಂಡ್ ಈಗ ನಾನೆಲ್ಲ ಲೋಟಸ್ ಪೆಟಲ್ಸ್ಗಳನ್ನ ನಾನು ಪಿನ್ ಮಾಡ್ಕೊಂಡಾಯಿತು. ಲೋಟಸ್ ಮಧ್ಯದಲ್ಲಿ ಫಿಲ್ ಮಾಡೋದಕ್ಕೆ ಕಾರ್ಡ್ಬೋರ್ಡ್ ಶೀಟ್ ಅಥವಾ ಬಾಕ್ಸ್ಗಳದ್ದು ಈ ರೀತಿ ಪೀಸ್ನ ನಾವು ಎತ್ಕೊಂಡು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಕರೆಕ್ಟಾಗಿ ರಿಕ್ವೈರ್ಡ್ ಮೆಜರ್ಮೆಂಟಲ್ಲಿ ನಾನು ರೌಂಡ್ ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಗೋಲ್ಡ್ ಅಥವಾ ಯೆಲ್ಲೋ ಕಲರ್ ಬ್ಲೌಸ್ ಪೀಸ್ನ ಈ ರೀತಿ ರೌಂಡಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ 2 ಇಂಚ್ ಎಕ್ಸ್ಟ್ರಾ ಆಗುವಷ್ಟು ರೌಂಡಾಗಿ ಕಟ್ ಮಾಡ್ಕೋಬೇಕು. ಗ್ಲೂ ಇಂದ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ ನಂತರ ಹಿಂದೆ ಉಳಿದಿರೋ ಪೀಸ್ಗಳನ್ನ ನಾವು ಅಂಟಿಸ್ಕೋಬೇಕು. ಕಾರ್ಡ್ಬೋರ್ಡ್ ಶೀಟ್ ಬೇಡ, ಸ್ವಲ್ಪ ಹೈಟ್ ಬೇಕು ಅಂತ ಇದ್ರೆ ನೀವು ಥರ್ಮೋಕೋಲ್ನ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ಥರ್ಮಾಕೋಲ್ ಮೇಲೆ ಜಾಸ್ತಿ ವೆಯ್ಟ್ ಇಡೋದಕ್ಕಾಗಲ್ಲ. ಎಕ್ಸ್ಟ್ರಾ ಪೀಸಸ್ಗಳನ್ನ ನಾವು ಈ ರೀತಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಫೆವಿಕೋಲಲ್ಲಿ ಆಗಿಲ್ಲ ಅಂದರೆ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡ್ಕೋಬೋದು. ಇದು ರೆಡಿಯಾಗಿದ್ದ ನಂತರ ನಾನು ಲೇಸ್ ತಗೊಂಡಿದ್ದೀನಿ. ಲೇಸ್ನ ಗ್ಲೂ ಗನ್ ಯೂಸ್ ಮಾಡಿಕೊಂಡು ಈ ರೀತಿ ಅಂಟಿಸ್ಕೋಬೇಕು. ಲೇಸ್ನ ಅಂಟಿಸ್ಕೊಳ್ಳೇಬೇಕು ಅಂತ ಏನಿಲ್ಲ, ಆಪ್ಷನಲ್ ಅದು. ನಿಮ್ಗೆ ಇಷ್ಟ ಇದ್ದರೆ ಅಂಟಿಸ್ಕೊಳ್ಳಿ, ಇಲ್ಲ ಅಂದರೆ ಬೇಡ.
ಮಧ್ಯದಲ್ಲಿ ಸ್ವಲ್ಪ ಖಾಲಿ ಇರೋದು ಬೇಡ ಅಂತ ನಾನಿಲ್ಲಿ ಡೆಕೋರೇಟಿವ್ ಆಗಿರಲಿ ಅಂತ ಈ ರೀತಿ ಅಂಟಿಸ್ಕೊತಿದ್ದೀನಿ. ಇನ್ನೂ ಸ್ವಲ್ಪ ಡೆಕೋರೇಟಿವ್ ಆಗಿ ಗ್ರ್ಯಾಂಡ್ ಆಗಿ ಬೇಕು ಅಂತ ಆದರೆ ಪೆಟಲ್ಸ್ಗಳಿಗೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನಿಂದ ಡೆಕೋರೇಷನ್ ಮಾಡ್ಕೋಬೇಕಾಗುತ್ತೆ. ಮಧ್ಯದಲ್ಲಿ ಗ್ಲೂಗನ್ನ ಯೂಸ್ ಮಾಡಿ ನಾನು ಈ ರೀತಿ ಅಂಟಿಸ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ? ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಥರ ಲೋಟಸ್ ಪೀಠನ ನೀವು ಅಂಗಡಿಲಿ ತಗೋತೀನಿ ಅಂತ ಹೋದರೆ ಮಿನಿಮಮ್ 800 to 1000 ಕಾಸ್ಟ್ ಮಾಡಿ ಮಾಡ್ತಾರೆ. ಜಸ್ಟ್ 150 to 200 ಖರ್ಚಾಗುತ್ತಷ್ಟೇ. ಮನೇಲೇನೆ ಇಷ್ಟು ಈಸಿಯಾಗಿ ಕಳಸ ಇಟ್ಕೊಳ್ಳೋದಕ್ಕೆ ಅಂತ ಲೋಟಸ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.